ನನಗೂ ಅದೇ ಅರ್ಥ ಆಗ್ತಿಲ್ಲ ಬಾವಾ. ಇಲ್ಲ, ಯಾವ ಫೋನು ಇಲ್ಲ. ಎಲ್ಲ ಫೋನ್ಗಳು ಒಟ್ಟಿಗೆ ಮಾಯ ಆಗಿದೆ ಅಂದರೆ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಯಾರೋ ಗೊತ್ತಿರೋರೇ ಎಲ್ಲ ಫೋನ್ಗಳನ್ನು ಹೋಲ್ಸೇಲ್ ಆಗಿ ಏಮಾರಿಸಿದ್ದಾರೆ. ನಮ್ಮ ಫೋನ್ ಯಾರು ತಗೋತಾರೆ? ಇನ್ಯಾರು ಇದಾಳಲ್ಲ ಈ ಜಿಲೇಬಿ, ಎಲ್ಲ ಫೋನ್ ಕದ್ದು ಅರ್ಧ ರೇಟಿಗೆ ಮಾರ್ಕೋಬೇಕು ಅಂತೇಳಿ ಬಚ್ಚಿಟ್ಟಿರ್ತಾಳೆ. ಅಯ್ಯೋ, ನಾನು ಯಾಕೆ ನಿಮ್ಗಳ ಮೊಬೈಲ್ ಕದಿಲಿ? ಅದು 4 ಮೊಬೈಲ್ ಕದಿಯಕ್ಕೆ ಸಾಧ್ಯನಾ? ನೀನು ಬರೇ ಕಳ್ಳಿ ಅಲ್ಲ, ದರೋಡೆಕೋರಳು. ಮರ್ಯಾದಿಂದ ಹೇಳು, ಫೋನ್ ಎಲ್ಲ ಎಲ್ಲಿಟ್ಟಿದೀಯಾ ಅಂತ. ಇಲ್ದೇ ಇದ್ರೆ ಈ ಬಟ್ಟೆಗಳು ಒಗೆದ ಹಾಗೆ ನಿನ್ನನ್ನು ಒಗೆದಾಕ್ಬಿಡ್ತೀನಿ ನೋಡು. ಚಿಕ್ಕಮ್ಮವ್ರೆ, ಯಾಕೆ ಎಲ್ಲದಕ್ಕೂ ನನ್ನನ್ನೇ ಬಲಿಪಶು ಮಾಡ್ತೀರಾ? ನಾನಂತೂ ಇವ್ರು ಯಾರ ಮೊಬೈಲ್ಗಳನ್ನು ತಗೊಂಡಿಲ್ಲ. ಅತ್ತೆ ಅನುಮಾನ ಪಡೆದ್ರಲ್ಲಿ ಏನಿದೆ? ಈ ಮನೆಗೆ ನೀನ್ ಬಿಟ್ರೆ ಬೇರೆ ಯಾರು ಬಂದಿದ್ದಾರೆ? ಅಯ್ಯೋ, ನಿಜವಾಗ್ಲೂ ಫೋನ್ಗಳು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಮುಟ್ಟೂ ಇಲ್ಲ. ನೋಡ ನರಹರಿ, ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾಳೆ. ಅವತ್ತೇ ಇವಳನ್ನ ಮನೆ ಬಿಟ್ಟು ಓಡಿಸು ಅಂದೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಏ ಜಿಲೇಬಿ, ಮರ್ಯಾದೆಯಿಂದ ಹೇಳು, ಮೊಬೈಲ್ ಎಲ್ಲಿಟ್ಟಿದೀಯಾ ಅಂತ. ಯಾವುದೋ ಅನ್ನೋ ನಂಬರ್. ಹಲೋ ಹಲೋ ರಘು, ನಾನು ಸಾಕ್ಷಿ ಮಾತಾಡ್ತಿರೋದು. ಸಾಕ್ಷಿ ನೀನಾ? ಹ್ಞೂ ರಘು, ನಾನೇ. ಬೇಗ ಮಾತಾಡಿ ಸಾಕ್ಷಿ ಅತ್ತೆ. ಇದ್ಯಾವ ನಂಬರ್ ಸಾಕ್ಷಿ? ಇದು ದೊಡ್ಡದ್ಗೆದು. ನಿಂಗೊಂದು ವಿಷಯ ಹೇಳೋಣ ಅಂತ ಕಾಲ್ ಮಾಡಿದೆ. ಏನು ವಿಷಯ? ಹೋಲಿ ದಿವಸ ನೀನು ನನ್ನ ಮೀಟ್ ಮಾಡಬೇಕು. ನನಗೂ ಅಷ್ಟೇ ಸಾಕ್ಷಿ, ನಿನ್ನನ್ನು ಮೀಟ್ ಮಾಡಬೇಕು ಅನ್ಸುತ್ತೆ. ಬಟ್ ಹೇಗೆ ಸಾಧ್ಯ? ನಿನ್ನ ಮನೆಯಿಂದ ಆಚೆನೇ ಬಿಡಲ್ಲ. ರಘು, ಎಲ್ಲೂ ಮೀಟ್ ಮಾಡೋದಲ್ಲ ಕಣೋ, ನಮ್ಮ ಮನೆಗೆ ಬರಬೇಕು. ನಾನು ನಿನ್ನ ಮನೆಗೆ ಬರೋಲ್ಲ. ಸಾಕ್ಷಿ ಏನು ಹೇಳ್ತಿದ್ಯಾ? ನಿಮ್ಮ ಅಣ್ಣಂದ್ರ ಕೈಯಲ್ಲಿ ನನ್ನ ಹಿಡಿಸಿ ಹೊಡ್ಸೋದಕ್ಕೆ ಪ್ಲಾನ್ ಏನಾದರೂ ಹಾಕ್ಸಿದ್ಯಾ? ರಘು, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನಾನು ನಿಂಗೆ ಹೊಡ್ಸೋಷ್ಟು ಕೆಟ್ಟೋಳ? ಯಾರು ಹೊಡ್ಸ್ತಾರಂತೆ? ಇದು ನನ್ನ ಮನೆ, ಹೋಳಿ ಕರೀತಿದ್ರು ಅಂತ ಹೇಳಿ. ನನ್ನ ಹೆಸರು ಕೇಳಿದ್ರೇ ನಿಮ್ಮ ಮನೆಯವರೆಲ್ಲ ಉರಿದು ಬೀಳ್ತಾರೆ. ಅಂಥದ್ರಲ್ಲಿ ಮನೆಗೆ ಬಾ ಅಂತ ಕರಿತಿದ್ಯಾ? ಅದನ್ನ ಬಿಟ್ಟು ಇನ್ನೇನು ಹೇಳಿ? ಇಲ್ಲ ರಘು, ನಿನಗೆ ನಮ್ಮ ಮನೇಲಿ ಯಾವ ತೊಂದರೆನೂ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಬರ್ತೀಯಾ ತಾನೇ? ನಾನು ನೋಡ್ಕೊತೀನಿ, ವೆಲ್ಕಮ್ ಮಾಡ್ತೀನಿ, ತುಂಬಾ ಮಜಾ ಇರುತ್ತೆ ಅಂತ ಹೇಳಿ ಅತ್ತೆ. ಅದಕ್ಕೆ ಏನಾದರೂ ಕಾಲ್ ಲಿಸ್ಟ್ ಚೆಕ್ ಮಾಡಿದರೆ ನಾನು ರಘು ಜೊತೆ ಮಾತಾಡಿರೋದು ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಅಯ್ಯಯ್ಯೋ, ಎಂತ ಕೆಲಸ ಮಾಡಿಬಿಟ್ರಿ ಅತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ನಾನು ಏನಾದರೂ ಮಾಡ್ತೀನಿ. ಅಂಜಲಿ, ಅಂಜಲಿ. ರಘು ಜೊತೆ ಮಾತಾಡಿದ ಖುಷಿಲಿ ಕಾಲ್ ಲಾಗ್ ಡಿಲೀಟ್ ಮಾಡೋದೇ ಮರ್ತ್ಬಿಟ್ನಲ್ಲಪ್ಪ. ಅದೇ ಎಲ್ಲರಿಗೂ ನನ್ನ ಮೇಲೆ ಡೌಟು. ಅದಕ್ಕೆ ಏನಾದರೂ ಕಾಲ್ ಲಿಸ್ಟ್ ಚೆಕ್ ಮಾಡಿ ಅಣ್ಣಂಗೆ ಹೇಳಿಬಿಟ್ರೆ ನನ್ನ ಕತೆ ಮುಗ್ದೋಯ್ತು. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ. ಈ ಅನ್ನೋನ್ ನಂಬರ್ಗೆ ಯಾರು ಈ ಸ್ವಲ್ಪ ಹೊತ್ತಿನ ಮುಂಚೆನೇ ಫೋನ್ ಮಾಡಿದ್ದಾರೆ. ಔಟ್ಗೋಯಿಂಗ್ ಕಾಲು. ಅಲ್ಲ, ಈ ಮೊಬೈಲ್ನ ನಾನು ಆಗಲೇ ರೂಮಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಇರಲಿಲ್ಲ. ಹೊರಗಡೆನೂ ಹುಡುಕ್ದೆ. ಆಮೇಲೆ ಸಾಕ್ಷಿ ರೂಮಲ್ಲೂ ಎಲ್ಲರೂ ಹುಡುಕಿದ್ವಿ, ಅಲ್ಲೂ ಇರಲಿಲ್ಲ. ಸಾಕ್ಷಿನೂ ಅವಳ ರೂಮಲ್ಲೇ ಇದ್ದಾಳೆ. ಈಗ ಇದನ್ನು ಇಲ್ಲಿ ತಂದು ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಎಡವಟ್ಟಾಗೋಗಿದೆ. ಎಡವಟ್ಟ? ಏನದು?
ಸಾಕ್ಷಿ ರಘು ಅಂಕಲ್ ಜೊತೆ ಮಾತಾಡಿ ಕಾಲನ್ನು ಡಿಲೀಟ್ ಮಾಡದೆ ಮರ್ತೋಗಿದ್ದಾರೆ. ದೊಡ್ಡಮ್ಮ ಏನಾದರೂ ಅದನ್ನ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಸಾಕ್ಷಿ ರಘು ಅಂಕಲ್ ಜೊತೆ ಮಾತಾಡಿದ್ರು ಅಂತ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಹೌದಾ? ಕಾಲ್ ಲಿಸ್ಟ್ ಅಂದ್ರೆ ಏನು? ನಾವು ಬೇರೆಯವ್ರಿಗೆ ಫೋನ್ ಮಾಡ್ತೀವಲ್ಲ, ಅದು ಒಂದು ಕಡೆ ಬರೆದು ಹಿಡ್ಕೊಂಡಿರುತ್ತೆ. ನಾವು ಫೋನ್ ತೆಗೆದು ನೋಡಿದಾಗ ನಾವು ಯಾರ್ಯಾರ ಜೊತೆ ಮಾತಾಡಿದ್ವಿ ಅಂತೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಸಾಕ್ಷಾತ್ ರಘು ಅಂಕಲ್ಗೆ ಫೋನ್ ಮಾಡಿರೋದು ಗೊತ್ತಾಗತ್ತಾ? ಹ್ಞೂ, ಅದಕ್ಕೆ ನಾನು ಓಡ್ ಬಂದಿದ್ದು. ದೊಡ್ಡಮ್ಮ ಕಾಲೇಜ್ ನೋಡೋಕ್ಕಿಂತ ಮುಂಚೆ ನಾವೇನಾದರೂ ಮಾಡಲೇಬೇಕು ಅಂಜಲಿ. ಅಯ್ಯೋ, ಮತ್ತೆ ದೊಡ್ಡಮ್ಮ ಫೋನ್ ತೆಗ್ದೇನಾರ ನೋಡ್ತಾ ಇದ್ರಲ್ಲ. ಹೌದಾ? ನೋಡೇ ಬಿಟ್ರಾ? ಅಲ್ಲಿಗೆ ಅತ್ತೆ ಕತೆ ಮುಗೀತು. ಅತ್ತೆ ರಘು ಅಂಕಲಿಗೆ ಫೋನ್ ಮಾಡಿದ್ದು ಗೊತ್ತಾಗಿರುತ್ತೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಏನು ಮಾಡೋದು? ಅಯ್ಯೋ ಹೌದಾ? ಏನು ಮಾಡೋದೀಗ? ಏನು ಮಾಡೋದು ಅಂತ ಐಡಿಯಾನ ಬರ್ತಾ ಇಲ್ವಲ್ಲಪ್ಪ. ನೀನೀಗ ತಲೆ ಕುಟ್ಕೊಂಡು ನಿಂತ್ಕೊಂಡ್ರೆ ಅತ್ತೆ ಫ್ಯಾನ್ಗೆ ಸೀರೆ ಹಾಕೋತಾರಷ್ಟೇ. ಅಯ್ಯೋಯ್ಯೋ ಹೌದಾ? ಮತ್ತೆ ಅತ್ತೆಗೆ ಆಗಲ್ಲ, ಆಗಕ್ ಬಿಡಲ್ಲ. ನಿಂತ್ಕೋ. ಇವಳಲ್ಲಿ ಏನು ಮ್ಯಾಜಿಕ್ ಮಾಡ್ತಾಳೆ ಏನೋ. ನಾನು ಅಲ್ಲಿಗೆ ಹೋದರೆ ದೊಡ್ಡಮ್ಮಂಗೆ ಡೌಟ್ ಬಂದ್ಬಿಡುತ್ತೆ. ಏನಿದ್ರು ಅಂಜಲಿನೇ ಮಾಡಬೇಕು. ಇದೇ ನಂಬರ್ಗೆ ಮತ್ತೆ ನಾನು ಕಾಲ್ ಮಾಡಿ ಕೇಳಿದ್ರೆ ಖಂಡಿತ ಇದು ಯಾರ್ದು ಅನ್ನೋದು ಗೊತ್ತಾಗತ್ತೆ. ಹಾಗೆ ಮಾಡ್ತೀನಿ. ಸಾಕ್ಷಿ, ನಾನು ಆಗಲೇ ಮಾತಾಡ್ತಿದ್ದೆ, ಫೋನ್ ಕಟ್ಟಾಗಿ ಹೋಗ್ಬಿಡ್ತು. ಇಟ್ಸ್ ಓಕೆ, ನಿನ್ನ ಮನೆ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಪದೇ ಪದೇ ಫೋನ್ ಮಾಡಿ ನೀನು ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡ. ಖಂಡಿತವಾಗ್ಲೂ ಹೋಳಿ ದಿನ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಯ್ಯಯ್ಯೋ, ಅಂದರೆ ಸಾಕ್ಷಿ ನನ್ನ ಫೋನಿಂದ ಆ ರಘು ಫೋನ್ ಮಾಡಿದಾಳ? ಅಯ್ಯಯ್ಯೋ, ಸಾಕ್ಷಾತ್ ರಘು ಅಂಕಲಿಗೆ ಫೋನ್ ಮಾಡ್ತಾರೆ ಅಂತ ದೊಡ್ಡಮ್ಮಂಗೆ ಗೊತ್ತಾಗೋಯ್ತಾ? ಹಾಗಾದರೆ ಸಾಕ್ಷಿ ಇನ್ನೂ ಆ ರಘು ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಂತ ಆಯಿತು. ಅಯ್ಯೋ ದೇವ್ರೆ, ಈಗ ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾದರೆ ದೊಡ್ಡ ರಾಧ ಅಂತ ಆಗತ್ತೆ. ಇವರಂತೂ ಸಾಕ್ಷಿನ ಖಂಡಿತ ಕ್ಷಮಿಸಲ್ಲ. ಪ್ಲೀಸ್ ದೊಡ್ಡಮ್ಮ, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಈ ವಿಷಯನ ನಾನು ಯಾರಿಗೂ ಹೇಳ್ದೆ ಮುಚ್ಚಿಟ್ರೆ ಸಾಕ್ಷಿ ಭವಿಷ್ಯನ ಹಾಳು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ನನ್ನ ಜೀವನ ಪರ್ಯಂತ ಕಾಡ್ತಾ ಇರುತ್ತೆ. ಛೇ, ಸಾಕ್ಷಿ ನನ್ನ ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಲು. ಇಲ್ಲ, ಸಾಕ್ಷಿ ಫೋನ್ ಮಾಡಿದ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತಾಗಲೇಬೇಕು. ನನಗೆ ಸಾಕ್ಷಿ ಭವಿಷ್ಯ ಮುಖ್ಯ. ಮುಂದೆ ಅವಳು ಚೆನ್ನಾಗಿರಬೇಕು. ಅದೇ ಸರಿ, ಸಾಕ್ಷಿ ಆ ರಘುಗೆ ಫೋನ್ ಮಾಡಿದಾನ ನಾನು ಮನೇಲಿ ಎಲ್ಲರಿಗೂ ಹೇಳ್ಬಿಡ್ತೀನಿ. ರೀ ಏನು ಅಂದರೆ? ಅಯ್ಯಯ್ಯೋ, ಫೋನ್ ವಿಷಯ ಎಲ್ಲರಿಗೂ ಹೇಳ್ಬಿಡ್ತಾರಲ್ಲಪ್ಪ. ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲಪ್ಪ. ಕೃಷ್ಣ ಮಮ್ಮಿ ಎತ್ಕೊಳಕ್ ಹೋಗಿ ಲೋಟ ಬಿದ್ದೋಯ್ತು. ನೀವು ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಆಯ್ತಾ?